ಆಗಸ್ಟಲ್ಲಿ ನಾವು ಮುಹೂರ್ತ ಮಾಡಿ ಪ್ರೆಸ್ ಮೀಟ್ ಮಾಡಿದ್ವಿ. ಅದಾದಮೇಲೆ ಈಗ ವಿತ್ ಸಾಂಗು ನಿಮ್ಮ ಮುಂದೆ ಬಂದಿದ್ದೀವಿ. ಸೊ ಇನ್ನು ಕರೆಕ್ಟಾಗಿ 30 ದಿವಸ ಇದೆ ಸಿನಿಮಾ. ಜುಲೈ 11ಕ್ಕೆ ನಾವು ಅನೌನ್ಸ್ ಮಾಡಿದಾಗ ಏನು ಜುಲೈಯಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು, ಆ ಮಾತಿಗೆ ತಕ್ಕಂಗೆ ಜುಲೈಗೆ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಥ್ಯಾಂಕ್ ಯು ಸರ್. ಇದಕ್ಕೆ ಆ್ಯಕ್ಚುಲಿ ಮೇನ್ ರೀಸನ್ನು ನಂದೇನಿರಲ್ಲ, ಯಾಕಂತಂದರೆ ಪ್ರೊಡ್ಯೂಸರು ಆ ಥರದಲ್ಲಿ ನಮಗೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡ್ರೇ ನಾವು ಇನ್ ಟೈಮಲ್ಲಿ ಸಿನಿಮಾ ಮಾಡೋಕ್ಕಾಗತ್ತೆ, ನಮ್ಮ ಟೀಮೆಲ್ಲ ಕೆಲಸ ಮಾಡೋಕ್ಕಾಗತ್ತೆ. ಸೊ ಮೊದಲನೇ ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ಗೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ, ಸಾಂಗ್ ಬಗ್ಗೆ ಮಾತಾಡ್ಬಿಟ್ಟು ಆದಷ್ಟು ಕ್ವಿಕ್ಕಾಗಿ ಮುಗಿಸ್ಕೊಳ್ಳೋಣ ಅಂತ. ಅದಕ್ಕೆ ಕೊನೆಯಲ್ಲಿ ಬಂದೆ. ಎಲ್ಲರೂ ಟೈಮ್ ತಿಂದ ಮೇಲೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಹೇಳ್ಬಿಟ್ಟು ಬೆಟರು ಅಂತ. ಯಾಕಂತಂದರೆ ನೆಕ್ಸ್ಟು ಟ್ರೈಲರ್ ಇದೆ, ಅದಾದಮೇಲೆ ಇನ್ನೊಂದು ಸಾಂಗ್ ಇದೆ, ಅದಾದಮೇಲೆ ಇನ್ನೊಂದು ಸಾಂಗ್ ಇದೆ, ಅದಾದಮೇಲೆ ಸಿನಿಮಾ ಇದೆ. ಸೊ ರಿಲೀಸ್ ಮಾಡೋದಕ್ಕೆ ಕಂಟೆಂಟ್ ತುಂಬ ಇದೆ, ಮಾತಾಡೋಕ್ಕೆ ತುಂಬ ಇದೆ. ಸೊ ಈ ಸಿನಿಮಾ ಶುರುವಾಗಿದ್ದಕ್ಕೆ ಲಾಸ್ಟ್ ಟೈಮು ಕೇಳಿದರು, ಈಗಲೂ ಪ್ರಶ್ನೆಗಳು ಬರುತ್ತೆ ಹೇಗೆ ಏನು ಅಂತ. ಈ ಸಿನಿಮಾ ಶುರುವಾಗೋದಕ್ಕೆ ಈ ಸಾಂಗ್ನಲ್ಲಿ ಬರುವಂಥ ಒಂದು ಲೈನೇ ಮುಖ್ಯ ಕಾರಣ. ಆ ಲೈನ್ ಕೊಟ್ಟಿದೆ ದೇವರಾಜ್ ಸರ್. ಮುಗಿಯೋದು ನಮ್ಮ ಪಯಣ. ಹೋದ ವರ್ಷ ನಾನು ಸ್ವಲ್ಪ ಡೌನ್ ಆಗಿದ್ದಾಗ, ನಾನು ನೆಕ್ಸ್ಟ್ ಏನಪ್ಪ ಅಂತ ಕನ್ಫ್ಯೂಷನ್ ಆಗಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ದಾಗ ದೇವರಾಜ್ ಸರ್ ಸಿಕ್ಬಿಟ್ಟು, ಇಲ್ಲಿಗೆ ಮುಗಿಯಲ್ಲ ರೀ, ಮುಗಿಯೋದು ನಮ್ಮದು ಟ್ರಾವೆಲ್ ಮುಗಿಯೋಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ, ಸಿನಿಮಾ ಶುರು ಮಾಡೋಣ ಅಂತಂದರು. ಅವರು ಹೇಳಿದೊಂದು ಮಾತು ದೂರತೀರಾಯಣ ಶುರುವಾಯಿತು, ಆ ಕತೆ ಶುರುವಾಯಿತು. ಅಲ್ಲಿಂದ ಜರ್ನಿಯಾಗಿ ಸಿನಿಮಾ ಕಂಪ್ಲೀಟ್ ಸ್ಟೇಜಿಗೆ ಬಂದಿದೆ. ಥ್ಯಾಂಕ್ ಯು ಸರ್. ಸೊ ದೂರತೀರಾಯಣ ಈ ಸಾಂಗು ಪರ್ಟಿಕ್ಯುಲರ್ ಆಗಿ ನನಗೆ ತುಂಬ ಪರ್ಸ್ನಲಿ ಬೇಕಾಗಿದ್ದಂಥ ಸಾಂಗು. ನಾವು ಟ್ರಾವೆಲಲ್ಲಿ ತುಂಬ ಹಾಡುಗಳು ಕೇಳ್ತೀವಿ, ಬೇರೆ ಬೇರೆ ಭಾಷೆದೆಲ್ಲ ಕೇಳ್ತೀವಿ. ಟ್ರಾವೆಲ್ ಅಂದರೆ ಈ ಡ್ರೈವ್ ಶುರುವಾಗಿದ್ದ ತಕ್ಷಣ ನಮಗೊಂದು ಹಾಡು ಬೇಕು ಅನಿಸುತ್ತೆ. ಅದರಲ್ಲೂ ಒಂದು ಒಳ್ಳೆ ಲಾಂಗ್ ಜರ್ನಿ ಹೋಗಿದಾಗ ಒಂದು ಎನರ್ಜಿ ಕೊಡಬೇಕು ಅನಿಸುತ್ತೆ. ಆ ಥರದ್ದು ನನಗೆ ಕನ್ನಡದಲ್ಲಿ ನನಗೆ ನನ್ನದೇ ಸಿನಿಮಾದಲ್ಲಿ ಒಂದು ಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಇತ್ತು. ಅದನ್ನು ಈ ಸಿನಿಮಾದ ಮೂಲಕ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ, ನನಗೋಸ್ಕರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಖುಷಿಯಾಗಿದ್ದು ಜನಗಳು ಖುಷಿ ಆಗುತ್ತೆ ಅನ್ನೋದು ನಂಬಿಕೆ. ಯಾಕಂದರೆ ನಾವು ಮಾಡೋ ಸಿನಿಮಾ, ನಾವು ಕೆಲಸ ಫಸ್ಟು ನಮಗೆ ಖುಷಿ ಕೊಡಬೇಕು. ನಮ್ಗೆ ಖುಷಿ ಕೊಟ್ಟಿಲ್ಲ ಅಂದರೆ ನಾವು ಸಾವಿರಾರು ಜನಕ್ಕೆ, ಯಾಕಂತಂದರೆ ನಮ್ಮ ಒಂದು ಬ್ರೈನ್ಗೆ ನಾವು ಅದನ್ನು ಖುಷಿ ಕೊಡಲಿಲ್ಲ ಅಂತಂದರೆ ನೂರಾರು ಲಕ್ಷಾಂತರ ಬ್ರೈನ್ಗಳಿರುತ್ತೆ. ಅಂಥವ್ರಿಗೆ ನಾವು ಸಿನಿಮಾನ ಹೇಗೆ ಯಾವ ಕಾನ್ಫಿಡೆಂಟ್ ಮೇಲೆ ತೋರಿಸ್ತೀವಿ ಅನ್ನೋದಕ್ಕೆ ಅದು ಅರ್ಥ ಕೊಡ್ಬೇಕಾದ್ರೆ ಫಸ್ಟ್ ನಾವು ಖುಷಿ ಆಗಬೇಕು ಅಂತ. ಸೊ ನನಗೆ ಪರ್ಸ್ನಲಿ ಖುಷಿ, ನನಗೆ ಮೋಟಿವೇಶನ್ ಮಾಡೋವಂಥ ಸಾಂಗು. ಸೊ ಇದಕ್ಕೆ ಥ್ಯಾಂಕ್ಸ್ ಟು ಫಸ್ಟು ಕಿರಣ್ ಕಾವೇರಪ್ಪ ಮತ್ತು ಬಕೇಶ್ ಅವರು. ಈಗ ನಮ್ಮ ಈ ಸಾಂಗ್ ಬಗ್ಗೆ ಅಷ್ಟೇ ಆದಷ್ಟು ಮಾತಾಡ್ತೀನಿ, ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಇದು ದೂರತೀರಾಯಣನೇ. ಅಟ್ಲೀಸ್ಟ್ ಒಂದು 4-5 ಅವರ್ಸು ಸಾಕಾಗಲ್ಲ, ಒಂದು ಇಡೀ ದಿನ ಬೇಕಾಗಲ್ಲ. ಯಾಕಂತಂದರೆ ಈ ಸಿನಿಮಾ ಎಕ್ಸ್ಪೀರಿಯೆನ್ಸೇ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ. ಯಾಕಂದರೆ ನಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿರೋದ್ರಿಂದ, ಹರಿವು, ಬೆಂಗಳೂರು, ಕೊಪ್ಪಳ, ಅದೊಂದು ಹೈವೇ ನಡೆಯುತ್ತೆ ಕತೆ. ನಾಟಿ ಚರಾಮಿ ಒಂದು 3-4 ಮನೆ 5 ಲೊಕೇಶನಲ್ಲಿ ನಡೆಯುತ್ತೆ. ಆ್ಯಕ್ಟ್ 1978 ಇಡೀ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಡೆಯುತ್ತೆ. ಇದು 1920-21 ಬರೀ ಕಾಡಲ್ಲಿ ನಡೆಯುತ್ತೆ. ಬಟ್ ಫಸ್ಟ್ ಸಿನಿಮಾ ಬೆಂಗಳೂರಿಂದ ಗೋವಾವರೆಗೂ ಹೋಗುತ್ತೆ. ಟ್ರಾವೆಲ್. ಇದು ಬರೀ ಕತೆ ಅಷ್ಟೇ ಅಲ್ಲ, ನಮ್ಮ ಇಡೀ ಟೀಮ್ ಬೆಂಗಳೂರಿಂದ ಶುರು ಮಾಡಿ ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಅಂದರೆ ಇದು ಹೇಗೆ ಅಂತಂದರೆ ಬೆಳಗ್ಗೆ ರೂಮಿಂದ ಹೊರಟ್ರೆ ಲಗೇಜೆಲ್ಲ ಎತ್ತಿ ಗಾಡಿಗೆ ಹಾಕೋದು, ಶೂಟ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವತ್ತು ಎಲ್ಲಿ ನಿಲ್ತೀವೋ ಅಲ್ಲಿ ಯಾವ ನಿಯರ್ ಲಾಡ್ಜ್ ಸಿಗುತ್ತೋ ಅಲ್ಲಿ ಸ್ಟೇ ಮಾಡೋದು. ಸೊ ಈ ಥರ ಟ್ರಾವೆಲ್ ಮಾಡ್ಕೊಂಡು ಶೂಟ್ ಮಾಡೋದಿದೆಯಲ್ಲ, ಅದು ಮೂವ್ ಆನ್ ಆಗಬೇಕು ಅನ್ನೋದಕ್ಕೆ. ಸೊ ಈ ಸಿನಿಮಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ನನಗೆ. ಸೊ ಆ ಥರದಲ್ಲಿ ದೂರತೀರಾಯಣ ವೆರಿ ಟ್ರಾವೆಲಿಂಗ್ ಮೂವಿ. ಸಾಂಗ್ ಬಗ್ಗೆ ಹೇಳೋದಾದರೆ, ಇದು ಸಿನಿಮಾ ಶುರುವಾದಾಗಲೇ ಬಕೇಶ್ ಹೇಳ್ಬಿಟ್ಟಿದೆ ನನಗೆ. ಈ ಸಿನಿಮಾದ ಇದು ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ, ಕ್ಲೈಮ್ಯಾಕ್ಸ್ ಬಿಫೋರಲ್ಲಿ ಬರುತ್ತೆ ಈ ಸಾಂಗು. ಅಲ್ಲಿ ಒಂದು ನನಗೆ ಹೈ ಎನರ್ಜಿ ಕೊಡುವಂಥದ್ದು. ಈ ಸಿನಿಮಾ ಕಥೆಯಲ್ಲಿ ಮಾಡೋವಾಗ ಈ ಕ್ಲೈಮ್ಯಾಕ್ಸಲ್ಲಿ ಒಂದು ಹೈ ಮೂಮೆಂಟ್ ಬೇಕು ಅಂತ ಕೆಲವರು ಆ್ಯಕ್ಷನ್ ಸೀಕ್ವೆನ್ಸ್ ಇಡ್ತಾರೆ, ಇಲ್ಲಾಂದರೆ ಒಂದು ಡ್ರಾಮಾ ಇಡ್ತಾರೆ, ಇನ್ನು ಎಮೋಷ್ನಲ್ ಸೀನ್ ಎಲ್ಲ ಇಡ್ತಾರೆ. ನಾನು ಅದನ್ನು ಒಂದು ಸಾಂಗ್ ರೂಪದಲ್ಲಿ ಹೇಳೋಣ ಅಂತೇಳಿ ಒಂದು ಸಾಂಗ್ ಮಾಡಬೇಕು ಅಂತ ಬಂದಿದ್ದ ಐಡಿಯಾ ಬಕೇಶ್ ಅವ್ರಿಗೆ ಹೇಳಿದ್ದು. ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ. ಅಂದರೆ ಇದು ನನ್ನ ತಲೆಯಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಇಮೇಜ್ ಇತ್ತು. ಆ ಇಮೇಜಿನ ವಿಜುವಲ್ ಕನ್ವರ್ಟ್ ಮಾಡೋದಕ್ಕೆ ಅವ್ರಿಗೆ ಹೇಳಿ ಅವ್ರ ಕೈಲಿ ಕೆಲಸ ತೆಗೆಸ್ಕೊಂಡಿದ್ದು. ಬಟ್ ಅಷ್ಟೇ ಪೇಷನ್ಸ್ ಆಗಿ, ಅಂದರೆ 1 ವರ್ಷದಿಂದ ಈ ಕೆಲಸ ನಡೀತಾ ಇರೋದು.
ಯಾಕಂದರೆ ಈ ಸಿನಿಮಾದಲ್ಲಿ ಒಟ್ಟು 6 ಹಾಡು 2 ಮ್ಯೂಸಿಕಲ್ ಟ್ರ್ಯಾಕ್ಸ್ ಇದ್ದಾವೆ. 8 ತುಂಬ ಇಂಪಾರ್ಟೆಂಟು. ಯಾವುದೂ ಸುಮ್ಮನೆ ಏನೋ ನಾಮಕಾವಸ್ಥೆ ಅಲ್ಲೊಂದೇನೋ ಫಿಲ್ ಮಾಡೋಕ್ಕಂತ ಯಾವುದೂ ಇಲ್ಲ. ಅದು ಕತೆ ಪ್ಯಾರಲಲ್ ಆಗಿ ಮ್ಯೂಸಿಕ್ಕು ನಡೆಯುತ್ತೆ. ಈವನ್ ಮ್ಯೂಸಿಕ್ಕು ಒಂದು ಪಾರ್ಟ್ ಆಫ್ ಸಿನಿಮಾದ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ಅಷ್ಟು ಇದಕ್ಕೂ ಬಕೇಶ್ ಅವರು 1 ವರ್ಷನೇ ಕೆಲಸ ಮಾಡ್ತಾಯಿದ್ದಾರೆ.